ಅಭಿವೃದ್ಧಿ ಹೆಸರಲ್ಲಿ ರಿಯಲ್ ಎಸ್ಟೇಟ್. ರೈತರನ್ನ ಎದುರಾಕೊಂಡು ಇಲ್ಲಿವರೆಗೂ ಯಾವ ಸರ್ಕಾರನೂ ಉಳಿದಿಲ್ಲ. ರೈತರುಗಳಿಗೆಲ್ಲ ಒಂದು ಮೋಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. 36,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆಯನ್ನು ಮುಖ್ಯಮಂತ್ರಿಗಳು ಅವರು ತಂಡ ಮಾಡ್ತಾ ಇದ್ರು. ರೈತರನ್ನ ಒಕ್ಕಲೆಪ್ಸಿದ್ರೆ ಸರ್ವನಾಶ ಆಗುತ್ತೆ ರಾಷ್ಟ್ರ ರಾಜ್ಯ. ಈಗ ರೈತರನ್ನ ಬೀದಿ ಪಾಲ್ ಮಾಡ್ತಾ ಇದ್ದಾರಲ್ಲ. ಫಸ್ಟ್ ಅವರು ಮುಖ್ಯಮಂತ್ರಿನ ಕೆಳಗಿಳಿಸಿ ಫಸ್ಟ್ ರೈತರನ್ನ ಕಗ್ಗೊಲೆ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಸರ್ಕಾರ ಮಾಡ್ತಾ ಸರಿ ಕಾಣ್ತಾ ಇಲ್ಲ. ದುಡ್ಡನ್ನ ಕೊಡ್ತೀವಿ ಅಂತಿದ್ದಾರೆ. ದುಡ್ಡು ಎಷ್ಟು ದಿನ ಇರುತ್ತೆ? ರೈತರ ಶಾಪ ತಟ್ಲಾರ್ದ ಹೋಗಂಗಿಲ್ಲ. ಇದು ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇವತ್ತು ಒಬ್ಬೊಬ್ರು ರೈತರಿಗೆ ಜಮೀನ್ ಇರೋದ್ರಿಂದ ಬದುಕ್ತಾ ಇದ್ದಾರೆ. ಇವತ್ತು ನಾವು ಕೆಲ್ಸಕ್ಕೆ ಹೋಗ್ತಿರ್ತೀವಿ. ಕೆಲಸದಲ್ಲಿ ಒಂದೇ ದಿನ ಬೇಡ ಅಂತ ಹೇಳ್ಬೋದು, ಆದ್ರೆ ನಮ್ದೇ ಆದಂತ ಜಮೀನಿದ್ರೆ ನಾವು ದುಡ್ಕೊಂಡ್ ತಿಂತೀವಿ, ಬೆಳೆ ಬೆಳ್ಕೊಂಡ್ ತಿಂತೀವಿ. ಆದ್ರೆ ಈಗ ರೈತರು ಜಮೀನೇ ಈ ತರ ಇವತ್ತಿನ ಸರ್ಕಾರ ಕಿತ್ಕೊಂಡ್ಬಿಟ್ರೆ ರೈತರು ಏನಾಗ್ಬೇಕು? ರೈತರು ಇವತ್ತು ದುಡ್ಡು ಕೊಡ್ತೀನಿ ಅಂತಿದ್ರೆ 1 ಎಕರೆಗೆ ಇಷ್ಟು ಅಂತ ದುಡ್ಡನ್ನ ಕೊಡ್ತೀವಿ ಅಂತಿದ್ದಾರೆ. ಆದ್ರೆ ದುಡ್ಡು ಎಷ್ಟು ದಿನ ಇರುತ್ತೆ? 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ. ಆದ್ರೆ ರೈತರು ಜಮೀನ್ ಹಂಗಲ್ಲ. ನಾವು ಬದುಕಿರೋವರೆಗೂ ಕೂಡ ಬೆಳೆ ಬೆಳ್ಕೊಂಡ್ ತಿನ್ಬೋದು. ದುಡ್ಡು ಖಾಲಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ? ರೈತ ಜಮೀನಿದ್ರೆ ದುಡ್ಕೊಂಡ್ ತಿನ್ಬೋದು, ಬೆಳ್ಕೊಂಡ್ ತಿನ್ಬೋದು. ಆದ್ರೆ ದುಡ್ಡು ತಗೊಂಡು ಏನು ಮಾಡಕ್ಕಾಗಲ್ಲ ಅನ್ನೋ ಒಂದ್ ಮಾತು ಹೇಳ್ತೀನಿ. ಆದ್ರೆ ರೈತರಿಗೆ ತೊಂದರೆ ಕೊಡಬೇಡಿ. ರೈತರಿಗೆ ಒಳ್ಳೇದಾಗಂತ ಕೆಲಸಗಳನ್ನ, ಈ ರಾಜ್ಯಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ರೈತರು ನೆನೆಸ್ಕೊಂತಾರೆ. ಆದ್ರೆ ರೈತರಿಗೆ ತೊಂದರೆ ಕೊಡೋಂತ ಕೆಲಸನ ಮಾಡಬೇಡಿ ಅಂತ ಈ ಸರ್ಕಾರಕ್ಕೆ ಹೇಳ್ತೀನಿ. ಮಾಡಬೇಡಿ ಅಂತ ನಾವ್ ಹೇಳ್ತೀವಿ. ಆದ್ರೆ ರೈತರು ದಂಗೆದೇಳ್ತಾರೆ. ಮಾಡಬೇಡಿ, ರೈತರಿಗೆ ತೊಂದರೆ ಕೊಡಬೇಡಿ. ಅದೇ ರೈತರಿಗೆ ಒಳ್ಳೇದಾಗ ಅಂತ ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಬೇರೆ ಕಡೆ ಮಾಡಿ. ರೈತರು ಬೆಳೆ ಬೆಳ್ಕೊಂಡ್ ತಿನ್ನಂತ ಒಂದು ತೆಂಗಿನ ಮರ, ಒಂದು ಅಡಿಕೆ ಮರ ಬೆಳೆಸ್ತೀನಿ ಅಂದ್ರೆ 5 ರಿಂದ 6 ವರ್ಷ ಬೇಕು. ಅದಕ್ಕೆ ನೀರ್ ಬಿಡ್ಬೇಕು. ಆ ನೀರು ಉಯ್ದು ಬೆಳೆಸಕ್ಕೆ ರೈತ ಎಷ್ಟು ಶ್ರಮ ಪಟ್ಟಿರ್ತಾನೆ. ಆ ಶ್ರಮ ಅನ್ನೋದು ರೈತಂಗ್ ಗೊತ್ತು. ಆದ್ರೆ ಇವತ್ತು ಆ ರೈತನ್ನ ಬೆಳೆಸಿರ್ತಕ್ಕಂಥ ಮರಗಳನ್ನ ಕಡಿಬೇಡಿ ಅಂತ ಹೇಳ್ತೀನಿ. ಬಿಡದಿ ಟೌನ್ಶಿಪ್ ಮಾಡ್ತಿರೋದು ಸರಿ ಇಲ್ಲ. ರೈತ ವಿರೋಧ ಸರ್ಕಾರ ಇವತ್ತು ಏನ್ ಅಡಕೆ ಇರ್ಬೋದು, ತೆಂಗಿರ್ಬೋದು, ಬೆಳೆಗಳು ಅಂದಾಗ ರೈತರು ಬೆಳೆ ಬೆಳೆದ್ರೆ ನಾವು ತಿನ್ನಕ್ಕಾಗೋದು. ಹಾಗಾಗಿ ಸರ್ಕಾರ ಮಾಡ್ತಾ ಇರೋದಕ್ಕೆ ಸರಿ ಕಾಣ್ತಾ ಇಲ್ಲ. ಅದಕ್ಕೆ ಆದಂತ ಗೋಮಾಳ ಜಮೀನು ತುಂಬಾ ಇರ್ತವೆ. ಆ ಜಮೀನು ತಗೊಂಡು ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಇಲ್ಲ ಸುಳ್ಳದು. ಅದು ಚಟಾಪಟಿ ಆತ ಇರೋದು ಏನು JDS ಕುಮಾರಸ್ವಾಮಿಗೆ, ಇವ್ರಿಗೆ ಬಿಟ್ರೆ ಬಿಜೆಪಿಗಲ್ಲ. ಎಲ್ಲ ಯಾರೇ CM ಗಳಾದ್ರೂ ಈಗ ಎಲ್ಲಿ ಸರ್ಕಾರಿ ಜಾಗ ಇರ್ತದೆ ಗೋಮಾಳ, ಅಲ್ಲಿ ಮಾಡೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. 100% ದೇಶದ ಬೆನ್ನೆಲುಬೆ ರೈತರು. ನಾವೆಲ್ಲ ರೈತರೇ. ಅದೇ ಅವಾಗಲೇ ಹೇಳಿದೆ ನಿಮ್ಗೆ, ಸರ್ಕಾರಿ ಜಾಗಗಳು ಎಲ್ಲಿದೆ ಅದನ್ನ ಗುರುತಿಸಿ ಅದನ್ನ ಟೌನ್ಶಿಪ್ ಮಾಡ್ಕೊಳ್ಳಿ. ರೈತರ ಜಮೀನು ದಯವಿಟ್ಟು ಬಿಡಬೇಕು ಅಂತ ನಾವು ಈ ಸರ್ಕಾರನ ಕಳಕಳಿಯಿಂದ ಕೇಳ್ಕೊಂತೀವಿ. ಮೇಡಮ್, ಇದು ಒಂದು ದೊಡ್ಡ ನಮ್ಮ ಆಘಾತ ಅಂತ ಹೇಳ್ಬೋದು ನಮ್ಮ ರಾಜ್ಯಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ತಾವು ನೋಡಿರ್ಬೋದು, ಇವತ್ತು 7 ರಿಂದ 8 ಸಾವಿರ ಎಕರೆ 36,000 ಕೋಟಿ ರಿಯಲ್ ಎಸ್ಟೇಟ್ ಇವತ್ತು ದಂಧೆ ಏನು ಮಾಡ್ತಾ ಇದಾರೋ ನಮ್ಮ ಮುಖ್ಯಮಂತ್ರಿಗಳು, ಅವ್ರ ತಂಡ. ಇವತ್ತು ಎಲ್ಲರೂ ಹೇಳೋ ಪ್ರಕಾರ, ನಮ್ಗೆ ಗೊತ್ತಿಲ್ಲ, ಜನಗಳು ಹೇಳೋ ಪ್ರಕಾರ ಅವ್ರದ್ದೊಂದು 2,000 ಎಕರೆ ಇದೆ ಅಂತ ಅಲ್ಲೊಂದು. ಅದನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟ್ ಮೂಲಕ ಇವತ್ತು ಸಾವಿರಾರು ಕೋಟಿ ಒಂದು ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ತಾವೊಂದು ಅರ್ಥ ಮಾಡ್ಕೊಬೋದು. ತಮ್ಮ ಮಾಧ್ಯಮದಲ್ಲೇ ನಾವು ನೋಡಿರೋದು, ತಾವು ಏರಿಯಲ್ಲಿ ತೋರಿಸಿದಾಗ ಅಲ್ಲಿ ಎಷ್ಟು ಫಲವತ್ತಾದ ಜಾಗ ಇದೆ, ಅಲ್ಲಿ ಎಷ್ಟು ಹಸಿರಿದೆ. ಅದೆಲ್ಲ ವ್ಯವಸಾಯ ಮಾಡ್ಕೊಂಡು ಜೀವನ ಇವತ್ತು ಸಾಗಿಸ್ಕೊಂಡ್ ಬರ್ತಾ ಇದ್ದಾರೆ ಸಾವಿರಾರು ಜನ ಕುಟುಂಬಗಳು. ಇವತ್ತು ಒಂದು 2 ಎಕರೆ 3 ಎಕರೆ ಇರೋಂಥ ರೈತರು, ಅವ್ರ ಮನೇಲಿ 6-7 ಜನ ಮಕ್ಳು ಇರ್ತಾರೆ. 2 ಕೋಟಿ ಎಕರೆ ಕೊಟ್ರೆ ಇವಾಗ 2 ಎಕರೆಗೆ 4 ಕೋಟಿ ಕೊಟ್ರೆ 6 ಜನ ಮಕ್ಳಿಗೆ ಭಾಗ ಇಟ್ರೆ 25-30 ಲಕ್ಷ ಬರಲ್ಲ. ಅದೊಂದು 2 ತಿಂಗಳಲ್ಲಿ ಖರ್ಚು ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಅವ್ರ ಬದುಕಕ್ಕೆ ಜೀವನಕ್ಕೆ ಏನ್ ಮಾಡ್ಕೊಂತಾರೆ? ಅವ್ರು ಹುಟ್ಟು ಬೆಳೆದಿರಂತ ಊರು ಬಿಟ್ಟು ಬೇರೆ ಜಾಗದಲ್ಲಿ ಬಂದು ಅವ್ರು ಹೆಂಗ್ ಬದುಕಾಗುತ್ತೆ? ಇದನ್ನ ನಾವು ಭಾರತೀಯ ಜನತಾ ಪಕ್ಷ ಮತ್ತೆ ನಮ್ಮ KR ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳಾದಂತಹ ಬೈತಿ ಬಸವರಾಜಣ್ಣ ನೇತೃತ್ವದಲ್ಲಿ ಇವತ್ತು ನಾವು ಸಾವಿರಾರು ಸಂಖ್ಯೆ ಬಂದಿದ್ದೀರಿ. ಇದನ್ನ ನಾವು ಖಂಡಿಸ್ತೀರಿ. ಯಾವುದೇ ಕಾರಣಕ್ಕೆ ನಾವು ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಕ್ಕೆ ನಾವು ಬಿಡೋದಿಲ್ಲ. ಅದಕ್ಕೆ ಎಷ್ಟೇ ಉಗ್ರ ಹೋರಾಟ ಮಾಡಕ್ಕೂ ಆ ರೈತರ ಬೆನ್ನಿನ ನಾವು ನಿಂತ್ಕೊಂತೀರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀರಿ. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳಿದಾಗ
ನಾವೆಲ್ಲರೂ ರೈತರ ಪರವಾಗಿರ್ಬೇಕು. ಅವ್ರಿಗೆ ಕೊಡುವ ಭೂಮಿಯನ್ನು ಕಿತ್ಕೊಂಡ್ರೆ ನಮ್ಗೆ ನಾಳೆ ಊಟ ಮಾಡ್ಲಿಕ್ಕೂ ಗತಿ ಇರುವುದಿಲ್ಲ ಅಲ್ವಾ? ಇದೇ ಕಾಂಗ್ರೆಸ್ನವರು ಮೊದಲು ನಮ್ಗೆ ರೈತರೇ ನಮ್ಮ ಬೆನ್ನೆಲುಬು ಹೇಳಿ ಓಟ್ ತಗೊಂಡಿದ್ದಾರೆ. ಈಗ ರೈತರನ್ನೇ ಬೀದಿ ಪಾಲ್ ಮಾಡ್ತಾ ಇದ್ದಾರಲ್ಲ, ಇದು ತುಂಬಾ ಶೋಚನೀಯ. ಇನ್ನು ದೇಶದ ಇದು ಏನಾಗತ್ತೆ ಗೊತ್ತಿಲ್ಲ. ಇದಕ್ಕಿಂತ ವರ್ಸ್ಟ್ ಆಗಿ ಹೋಗೋ ಸ್ಥಿತಿಯನ್ನು ಈಗ ನಾವೇನೋ ಹೋಗ್ತೇವೆ, ನಾಳೆ ನಮ್ಮ ಮಕ್ಕಳಿಗೆ ಇನ್ನೂ ಕಷ್ಟ ಆಗತ್ತೆ ಇದರಿಂದ. ಆದ ಕಾರಣ ದಯವಿಟ್ಟು ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಕೇಳ್ತೇನೆ, ನೀವ್ ಏನ್ ಮನ್ಸು ಮಾಡಿದ್ರೆ ಅದನ್ನ ದಯವಿಟ್ಟು ಬಿಟ್ಬಿಡಿ, ಅವ್ರಿಗೆ ಒಂದು ಮನೆ ಶಾಂತಿ ಕೊಡಿ, ಅಷ್ಟು ಕೇಳ್ಬೋದು. ಟೌನ್ಶಿಪ್ ಮಾಡೋದಕ್ಕೆ ರಾಜ್ಯದಲ್ಲಿ ಬೇರೆ ಬೇರೆ ಸ್ಥಳಗಳಿದೆ, ಭೂಮಿಗಳಿದೆ, ಅದನ್ನ ಬಿಟ್ಟು ಬಿಡದೆ ಅದನ್ನೇ ನಾನು ಮೊನ್ನೆ ಟಿವಿ ನೋಡುವಾಗ ಅಲ್ಲಿ ಕೋಲಾರದಲ್ಲಿ ಜಾಗ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅದನ್ನ ತಕೊಳ್ಬಹುದಲ್ವಾ? ಈಗ ಫಲವತ್ತಾದ ಭೂಮಿ ಬಿಡದಿ ಎಲ್ಲಿದೆ? ನಾನು ಮಡಿಕೇರಿಯವಳು, ನಮ್ಮ ಕಾವೇರಿ ನೀರು ಹರಿತದಲ್ಲಿ ಚಂದ ಫಲವತ್ತಾದ ಭೂಮಿ. ನಾವು ಪ್ರತಿ ಸತಿ ಮಡಿಕೇರಿಗೆ ಹೋಗುವಾಗ ಆ ಜಾಗ ನೋಡ್ಕೊಂಡೇ ಹೋಗ್ತಾ ಇದ್ದೇವೆ. ಆದ ಕಾರಣ ದಯವಿಟ್ಟು ನೀವೇನ್ ಮನ್ಸು ಮಾಡಿದೀರಾ ಅದನ್ನ ಸ್ವಲ್ಪ ಬದಿಗಿಟ್ಟು ರೈತರಿಗೋಸ್ಕರ ನೀವು ಇದನ್ನ ಡಿಸಿಷನ್ ತಕೊಳ್ಳಿ ಹೇಳ್ತೇನೆ. ಈಗ ಅವರು ಮಾಡ್ತಾ ಇರೋದು ರೈತರಿಗೆ ಅನ್ಯಾಯ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತಂದ್ರೆ ಈಗ ರೈತರು ಫಲವತ್ತಾದ ಭೂಮಿಗಳನ್ನೆಲ್ಲ ಈ ರೀತಿ ಮಾಡೋದು ಅದು ಅನ್ಯಾಯ. ರೈತರು ಹೊಟ್ಟೆಲ್ ಹೊಡೆದಂಗ ಆಗತ್ತೆ. ಯಾಕೆಂದ್ರೆ ಬಡ ರೈತರು ಇರ್ತಾರೆ, ದೊಡ್ಡ ರೈತರು ಇರ್ತಾರೆ. ಆದ್ರೆ ಅವರು ಏನೋ ಒಂದು ಲಾಭಕ್ಕಾಗಿ ಅವ್ರು ಮಾಡ್ತಾ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಓಕೆ, ನನ್ನ ಅಭಿಪ್ರಾಯ. ಬಟ್ ಇದು ಸರ್ಕಾರ ಮಾಡ್ತಾ ಇರೋದು ಭಾರಿ ಅನ್ಯಾಯ. ಈ ಗಾಯದ ಮೇಲೆ ಬರೀ ಹೇಳ್ದಂಗಿದು. ಈಗ ಸರ್ಕಾರವನ್ನ ಜನರು ಆಯ್ಕೆ ಮಾಡುವಂತದ್ದು, ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಜನ ಆಯ್ಕೆ ಮಾಡಿರ್ತಾರೆ. ಹೌದು. ಈಗ ಅಭಿವೃದ್ಧಿ ಆಗಿರುವಂತ ಪ್ರದೇಶವನ್ನೇ ಏನೋ ಅಭಿವೃದ್ಧಿ ಮಾಡ್ಬೇಕು ಅಂತ ಯಾಕೆ ಕೊಡ್ಬೇಕು? ಇದು ನನ್ನ ಅಭಿಪ್ರಾಯದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ರಿಯಲ್ ಎಸ್ಟೇಟ್, ಓಕೆ, ಅದೊಂದೇ ಆಗ್ತಾ ಇದೆ ಅಷ್ಟೇ. ಇದು ಅಭಿವೃದ್ಧಿ ಅಲ್ಲ. ಇದು ಒಂದು ದಾರಿ, ಅಭಿವೃದ್ಧಿ ಅನ್ನೋ ಒಂದು ದಾರಿ ಅಷ್ಟೇ ಅಲ್ವಾ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಮಾಡ್ಕೊಂಡು ದುಡ್ಡು ಮಾಡೋದಕ್ಕೆ ಇರ್ಬೋದು, ಅದೇ ದಾರಿ ಅಲ್ವಾ? ಅದೇ ದಾರಿಗೆ ಅವ್ರು ಮಾಡ್ತಾ ಇರೋದು ಅಲ್ವಾ? ರಿಯಲ್ ಎಸ್ಟೇಟ್ ಒಂದು ದಾರಿ ಮಾರ್ಗ ಆಗತ್ತೆ. ಅವ್ರ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಈಗ ದರೋಡೆ, ಇದು ಅಷ್ಟೇ, ಹಗಲು ದರೋಡೆ ತರ ಆಗತ್ತೆ ಅಷ್ಟೇ, ಇನ್ನೇನಿಲ್ಲ. ರೈತರಿಗೆ ಲಾಭ ಅನ್ನೋದು ಬರೀ ಅದು ಇದು ಅಷ್ಟೇ. ಬಟ್ ಲೇಬಲ್ ಬ್ರ್ಯಾಂಡ್ ಬೇರೆ ಅಷ್ಟೇ. ಇದನ್ನ ನಾನು ಹೇಳ್ಬೋದು. ಮೇಡಮ್, ಈ ಹೋರಾಟ ಏನ್ ಬಿಡದಿ ಟೌನ್ಶಿಪ್ ನ ಕೈ ಬಿಡೋವರೆಗೂ ಹೋರಾಟ ನಿಲ್ಲಲ್ಲ ಮೇಡಮ್. ಸತತವಾಗಿ ಹೋರಾಟ ಮಾಡ್ತದೆ. ಈ ಹೋರಾಟ ರೈತರಿಗೆ ಇಷ್ಟ ಇದ್ರೆ ಮಾಡ್ಬೇಕು ಮೇಡಮ್. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಒತ್ತಾಯ ಪೂರ್ವಕವಾಗಿ ತಗೊಳತಕ್ಕಂಥದ್ದು ಏನಿದೆ? ಯಾರು ಇಷ್ಟ ಇದ್ದವ್ರು ಕೊಡ್ತಾರೆ, ಇಷ್ಟ ಇಲ್ಲ ಇರೋರ ಹತ್ರ ಯಾಕೆ ಒತ್ತಾಯ ದೌರ್ಜನ್ಯ ಮಾಡಿ ಕಿತ್ಕೊಳ್ತಕ್ಕಂಥದ್ದು ಏನಿಲ್ಲ. ಎಲ್ಲಿವರೆಗೂ ಇದು ಬಿಡದಿ ಟೌನ್ಶಿಪ್ ನ ಪ್ರಾಜೆಕ್ಟ್ ಅನ್ನು ಕೈ ಬಿಡೋದಿಲ್ವ ಸರ್ಕಾರ, ಅಲ್ಲಿವರೆಗೂ ಬಿಜೆಪಿ ಮತ್ತೆ JDS ಆಗ್ಲಿ, ಈ ಹಲವಾರು ರೈತ ಸಂಘಟನೆಗಳಾಗ್ಲಿ ಬಿಡದಿ ರೈತರ ಪರವಾಗಿ ಇರ್ತದೆ. ಕೊನೆಗಂಟ ನಾವು ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಮಾತ್ರ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಶುರು ಮಾಡಿರೋದು ಅಂತ ಕೊಡ್ತಾರೆ. ಹೌದು, ಮಾಡಿದ್ರು ಮೇಡಮ್. ಕುಮಾರಸ್ವಾಮಿ ಅವಾಗ ಪ್ರಾಜೆಕ್ಟ್ ಮಾಡಿದ್ರು, ಬಟ್ ಅವಾಗ ರೈತರು ಬೇಡ ಅಂದಿರೋದಕ್ಕೆ ಅವ್ರು ಬಿಟ್ಟಿದ್ರು. ಇವಾಗಲೂ ಬೇಡ ಅಂತಂದ್ರಲ್ಲ ಬಿಟ್ಬಿಡಿ. ನೀವು ಯಾಕೆ ಒತ್ತಾಯ ಪೂರ್ವಕವಾಗಿ ಮಾಡ್ತಾ ಇದ್ದೀರಾ? ಅವಾಗ ಅವ್ರು ಮಾಡಿದ್ರು, ನಾವು ಮಾಡ್ತೀವಿ ಅನ್ನೋದಲ್ಲ. ಅವಾಗ ಮಾಡಿದ್ರು, ರೈತರಿಗೆ ಇಷ್ಟ ಇರ್ಲಿಲ್ಲ, ಬೇಡ ಅಂದ್ರೆ ಇವ್ರು ಬಿಟ್ಬಿಟ್ರು. ಇವಾಗ್ಲೂ ರೈತರಿಗೆ ಇಷ್ಟ ಇಲ್ಲ, ಇವ್ರು ಬಿಡ ಅಂತ ಇದ್ರೆ ಬಿಟ್ಬಿಡ್ಬೇಕು. ರೈತರನ್ನ ಎದುರಾಕೊಂಡು ಇಲ್ಲಿವರೆಗೂ ಯಾವ ಸರ್ಕಾರನ ಉಳಿದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಉಳಿಯೋದಿಲ್ಲ, ಉಳಿದಿರೋ ಇತಿಹಾಸನೇ ಇಲ್ಲ. ಹಲವಾರು ನೀವು ಇತಿಹಾಸ ತಗೊಂಡಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ. ಕಲ್ಕತ್ತಾನಲ್ಲಿ ನರ್ಮದಾ ಆಗಿರ್ಬೋದು, ಹೀರೋ ಹೋಂಡಾ ಬೈಕ್ ಹಲವಾರು UP ನಲ್ಲಿ ಆಗಿರ್ಬೋದು, BR ನಲ್ಲಿ ಆಗಿರ್ಬೋದು. ಯಾಕೆ ಅಂದ್ರೆ ರೈತರನ್ನ ಎದುರು ಹಾಕೊಂಡು ಉಳಿದಿರ್ತಕ್ಕಂಥ ಸರ್ಕಾರ ಯಾವುದೂ ಇಲ್ಲ. ಯಾಕಂದ್ರೆ ದೇಶಕ್ಕೆ ಇಡೀ ಅನ್ನ ಕೊಡ್ತಕ್ಕಂಥ ಒಂದು ಸಮುದಾಯವನ್ನ, ಅನ್ನ ಕೊಡ್ತಕ್ಕಂಥ ಒಂದು ಕಾರ್ಮಿಕರನ್ನ ಎದುರಾಕೊಂಡ್ರೆ ಮುಂದೆ ಇವ್ರು ಏನ್ ತಿಂತಾರೆ? ಹೊಟ್ಟೆಗೆ ಅನ್ನನೇ ತಿನ್ಬೇಕು ತಾನೆ. ಅನ್ನ ಬಿಟ್ಟು ಮಣ್ಣು ತಿನ್ನಕ್ ಆಗೋದಿಲ್ಲ. ನಾವು ಬೆಂಗಳೂರಲ್ಲೇ ಇರ್ಬೋದು, ಆದ್ರೆ ಅನ್ನ ಬರೋದು ಹಳ್ಳಿಗಳಿಂದಾನೆ. ಅದಕ್ಕೆ ದಯವಿಟ್ಟು ಈ ಪ್ರಾಜೆಕ್ಟ್ ಅನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಬಿಡಬೇಕು. ಮೇಡಮ್, ಟೌನ್ಶಿಪ್ ಮಾಡಿದ್ರೆ ಉದ್ಯೋಗ ಸಿಗ್ತದೆ. ಅಲ್ಲಿ ಓನರ್ ಆಗಿರೋನು ಇವಾಗ ಅಲ್ಲಿ ಕಾರ್ಮಿಕ ಆಗ್ಬೇಕು. ಬೇರೆ ಕಂಪ್ನಿನಲ್ಲಿ ಅವನು ಕಸ ಗುಡಿಸ್ಬೇಕು. ಇವಾಗ ಅಲ್ಲಿ ಮಾಲೀಕ ಅವನೇ 10 ಜನರಿಗೆ ಕೆಲಸ ಕೊಡ್ತಾನೆ. ಅವನು ಒಬ್ಬನಿಗೆ ಕೆಲಸಕ್ಕೋಸ್ಕರ ಅವ್ನು ಜಮೀನು ಮಾರೋದಲ್ಲ. ಇವಾಗ ಅಲ್ಲಿ ಇರೋ 1 ಎಕರೆ ಜಮೀನು ಇರೋನು 10 ಜನರಿಗೆ ಕೆಲಸ ಕೊಡ್ತಾನೆ. ಅವ್ನ ಜಮೀನು ಹೋದ್ಮೇಲೆ ಅವನು ಬೇರೆ ಆಫೀಸಲ್ಲಿ ಕಸ ಗುಡಿಸ್ಬೇಕಾಗತ್ತೆ. ಓನರ್ ಹೋಗಿ ಮಾಲೀಕ ಹೋಗಿ ಅಲ್ಲಿ ಕೂಲಿ ಹಾಳಾಗ್ಬೇಕಾಗ್ತದೆ ಜಮೀನ್ ಕಳ್ಕೊಂಡ್ಮೇಲೆ. ಬಿಡದಿಯಲ್ಲಿ ಏನಿವತ್ತು ರೈತರ ಹಚ್ಚ ಹಸಿರಾಗಿರುವಂತ ಜಮೀನ ಕಬಳಿಕೆ ಮಾಡಬೇಕು. ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಆಲ್ರೆಡಿ ಇರೋದ್ರಿಂದ
ಅವ್ರು ಅದ್ರ ಮೇಲೆ ಕಣ್ಣಿಕ್ಕಿ ಏನ್ ರೈತರುಗಳಿಗೆಲ್ಲ ಒಂದು ಮೋಸ ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಅದಕ್ಕೆ ನಮ್ಮ ಯಾವುದೇ ಒಂದು ಬಿಜೆಪಿ ಪಕ್ಷದ ಎಲ್ಲರೂ ನಾವು ಒಟ್ಟಾಗಿ ನಿಲ್ತೀವಿ. ಹಾಗೂ ನಮ್ಮ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಏನು ಅದಕ್ಕೆ ಧ್ವನಿ ಎತ್ತಿದ್ದಾರೆ, ಅವ್ರ ಪರವಾಗಿ ನಾವೆಲ್ಲ ನಿಂತ್ಕೊಳ್ತೀರಿ ಅಂತ ಹೇಳ್ತೀವಿ. ಏನ್ ಕೇಳ್ಬೇಡಿ ಮೇಡಮ್, ಅವರ ಒಂದು ಇಂದಿನ ರಾಜಕೀಯ ಅವರು ಒಂದು ರೌಡಿಸಮ್, ಒಂದು ಅವ್ರ ಕೊತ್ವಾಲ್ ಶಿಷ್ಯ ಅಂತ ಏನು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಅವರು ಆ ಮಾತುಗಳು ಸಾಮಾನ್ಯವಾಗಿ ಬರುತ್ತೆ. ಆ ಮಾತು ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಬಿಡದಿಯ ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ KR ಪುರಂ ಕ್ಷೇತ್ರದ ಕಡೆಯಿಂದ. ಇಂದಿನ ಒಂದು ನಮ್ಮ ಎಲ್ಲ ಈ ರಾಜ್ಯ ಸರ್ಕಾರ ಮಾಡ್ತಾ ಇರೋ ವಿರೋಧಿ ನೀತಿಗಳು ತುಂಬಾ ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ರೈತರ ವಿರೋಧಿ ರೈತರನ್ನ ಕಗ್ಗೋಲೆ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಈ ರೈತರನ್ನ ಈ ಸರ್ಕಾರ ಬಂದ್ಬಿಟ್ಟು ಈ ರೀತಿ ನಡೆಸ್ಕೊಳ್ತಾರೆ ಅಂತ ನಮಗೆ ಅನ್ಸಿಲ್ಲ. ಯಾವ ಬಿಡದಿ ನೋಡಿದ್ರು ಬೇರೆ ಕಡೆ ಚಿಕ್ಕಬಳ್ಳಾಪುರ ಎಲ್ಲಾ ಕಡೆನೂ ರೈತರಿಗೆ ಮೋಸ ಮಾಡಬೇಕು, ರೈತರನ್ನ ತುಳಿಬೇಕು ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದೀವಿ. ಯಾಕೆ ರೈತರನ್ನೇ ತುಳಿಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಸುತ್ತೆ? ರೈತರನ್ನು ತುಳಿಬೇಕಂದ್ರೆ ಅದು ಏನೋ ಈಗ ಸೆಂಟ್ರಲ್ ಇಂದ ಈ ಕಾಂಗ್ರೆಸ್ ಗೌರ್ಮೆಂಟ್ ತನ್ನ ಫಂಡನ್ನು ಇಲ್ಲಿ ಬೆಳೆಸ್ಕೊಂಡು ಬೇರೆ ಈ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಅವ್ರಿಗೆ ಕೊಡ್ಬೇಕಲ್ವಾ. ಇಲ್ಲಿ ಈ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಮಾಡಿ ಇವರು ಕುಳಿಸಿರೋದಕ್ಕೆ ಇವರ ಒಂದು ಪ್ರತಿಫಲ ನಮ್ಮ ಕರ್ನಾಟಕದನ್ನ ಇರೋ ಸಂಪತ್ತನ್ನೆಲ್ಲ ದೋಚಿ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡ್ಬೇಕಾ? ನಮ್ಮ ಎಲ್ಲಾ ಜನಗಳ ಅಭಿಪ್ರಾಯ ಈ ತರ ಮಾಡ್ತಾ ಇರೋದಕ್ಕೋಸ್ಕರ ತುಂಬಾ ರೈತರು ಪ್ರಾಣ ಸಂಕಟದಲ್ಲಿದ್ದಾರೆ. ಅವರವರ ಜಮೀನುಗಳಲ್ಲಿ ಸಮಾಧಿಗಳು ಕಟ್ಕೊಡೋ ತಾತ ಮುತ್ತಾತರ ಕಾಲದಿಂದ ಸಮಾಧಿಗಳಿದಾವೆ. ಸುಮಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಬಾಳೆ ಬದುಕಿರೋ ಜಮೀನುಗಳನ್ನ ಇವತ್ತು ಬಿಟ್ಕೊಡ್ಬೇಕಂದ್ರೆ ಬಡವರು ನಿರ್ಗತಿಕರಾಗ್ತಾ ಇದ್ದಾರೆ ರೈತರು. ದಯವಿಟ್ಟು ಇದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಸ್ಪದ ಕೊಡಬಾರ್ದು. ಇದೆಲ್ಲ ಅರ್ಥ ಪ್ರತಿಯೊಂದು ಕಡೆನೂ ಒಂದು ತಾಳ್ಮೆಯಿಂದ ಮುಖ್ಯಮಂತ್ರಿಗಳು ಅದನ್ನು ಗಮನಿಸಿ ರೈತರಿಗೆ ಒಂದು ಜೀವ ಕೊಡೋ ಕೆಲಸ ಮಾಡಬೇಕು. ರೈತರು ಪ್ರಾಣ ತಕ್ಕೊಳ್ಳೋ ಕೆಲಸ ಮಾಡಬಾರ್ದು. ನಾವು DK ಶಿವಕುಮಾರ್ ಕಳಕಳಿಯಾಗಿ ನಾವು ತಿಳಿಸ್ತಾ ಇದ್ದೀವಿ. ಮೇಡಮ್, ಟೌನ್ಶಿಪ್ ಮಾಡಿದ್ರೆ ಉದ್ಯೋಗ ಅವಕಾಶ ಯಾಕಿಲ್ವಾ? ಬರಡು ಭೂಮಿ ಬೇಜಾನ್ ಇದೆ ಮೇಡಮ್. ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ನಮ್ಮ ಕೋಲಾರ ಕಡೆ ಸುಮಾರು ಬರಡು ಭೂಮಿ ಇದೆ ಮೇಡಮ್. ಗೌರ್ಮೆಂಟ್ ಜಮೀನ್ ಇದೆ. ಆ ಜಮೀನಲ್ಲಿ ಮಾಡಬಹುದಲ್ಲ ಮೇಡಮ್? ಮಾಡಬಹುದಲ್ವಾ? ಯಾಕೆ ಫಲವತ್ತಾದ ಭೂಮಿನೇ ಕಿತ್ಕೊಳ್ತಾ ಇರೋದು? ಅಲ್ಲ ಮೇಡಮ್, ಬರಡು ಭೂಮಿಗಳನ್ನ ಐಡೆಂಟಿಫಿಕೇಶನ್ ಮಾಡ್ಬಿಟ್ಟು ಮಾಡ್ಬೋದಲ್ಲ ಮೇಡಮ್? ಯಾಕೆ ಮೇಡಮ್ ಈ ತರ ಮಾಡ್ತಾ ಇದ್ದಾರೆ? ನಾವು ತುಂಬಾ ಖಂಡಿಸ್ತಾ ಇದೀವಿ. ಮತ್ತೆ ರೈತರು ನಾವು ಬೆನ್ನೆಲುಬು ಅವತ್ತಿಂದ ಹೇಳ್ತಾ ಇದ್ದಾರೆ. ಅದು ಮಹಾನ್ ಕಾಲದಿಂದ ಹೇಳ್ತಾ ಇದ್ದಾರೆ. ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತರನ್ನೇ ಈ ತರ ಕಗ್ಗೋಲೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನೋವಾಗೋದಿಲ್ವಾ? ಅದಕ್ಕೋಸ್ಕರ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಅವರಿಗೆ ನಾನು ತಿಳಿಸುವುದೇನಂದ್ರೆ, ಬೋರ್ಡು ಭೂಮಿಗಳಿದ್ದಾವೆ, ಸರ್ಕಾರ ಭೂಮಿಗಳಿದ್ದಾವೆ. ಆ ಭೂಮಿಗಳನ್ನ ವಶಪಡಿಸ್ಕೊಳ್ಳಿ. ಫಲವತ್ತಾದ ಭೂಮಿಗಳಿಗೆ ಕೈ ಹಾಕ್ಬೇಡಿ. ನೀವು DK ಶಿವಕುಮಾರ್ ಗೌಡ್ರ ವಂಶದಿಂದ ಬಂದಿರೋರು. ಗೌಡ್ರ ವಂಶದಿಂದ ನೀವು ವ್ಯವಸಾಯಗಾರರು. ತಾತ ಮುತ್ತಾತನ ಕಾಲದಿಂದ ವ್ಯವಸಾಯಗಾರರಾಗಿ ಬಂದಿದ್ದೀರಾ. ಆ ವ್ಯವಸಾಯ ಜಮೀನು ಇವಾಗ ನಾನು DK ಶಿವಕುಮಾರ್ಗೆ ಒಂದು ಹೇಳ್ತಿದ್ದೀನಿ. ನಿಮ್ಮ ಜಮೀನಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಎಲ್ಲ ಸಮಾಧಿ ಇದೆ. ಆ ಸಮಾಧಿನ ಬಂದು ಕೆಡವಾಗಿ ಬಂದ್ರೆ ನೀವು ಸುಮ್ಮನೆ ಇರ್ತೀರಾ? ಅದೇ ತರ ರೈತರು ತುಂಬಾ ಅನ್ಯಾಯ ಆಗಿದೆ. ಅರ್ಥ ಮಾಡ್ಕೊಬೇಕು ಸರ್ಕಾರದಲ್ಲಿರೋ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಸರ್ಕಾರದಲ್ಲಿ ಸಂಪುಟದ ಮಂತ್ರಿಗಳಿದಾರಲ್ಲ, ಅವರನ್ನು ಅರ್ಥ ಮಾಡ್ಕೊಂಡು ಈ ಒಂದು ಬಿಡದಿಯ ಟೌನ್ಶಿಪ್ ಅನ್ನು ಕೈ ಬಿಟ್ರೆ ತುಂಬಾ ಒಳ್ಳೇದು ಮೇಡಮ್. ಇವಾಗ ಇವರು ಬಿಡದಿಲೇ ತಗೋಬೇಕು ಅನ್ನೋದೇನಿದೆ? ಬೇರೆ ಕಡೆ ಇದೆಯಲ್ಲ ಜಾಗ, ಗೌರ್ಮೆಂಟ್ ಜಾಗಗಳು ಬೇಜಾನಿದೆ, ತಗೊಳಕ್ಕೇನಿದೆ? ಏಕೆಂದ್ರೆ ಬೇರೆ ಕಡೆ ತಗೊಂಡು ಮಾಡ್ಲಿ, ಬೇಡ ಅಂತಾರೆ. ಬಿಡದಿಲ್ಲ. ಈಗ ರೈತರಿಂದ ನಮಗೆ ಅನ್ನ ಸಿಗ್ತಾ ಇದೆ. ಆ ರೈತರ ಜಾಗ ಕಿತ್ಕೊಂಡು ಇವರು ಬಿಡದಿ ಮನೆಗಳು ಬೇಜಾನ್ ಕಟ್ಬೋದು, ಟೌನ್ಶಿಪ್ ಮಾಡ್ಬೋದು. ಆದ್ರೆ ಜಾಗ ಜನಗಳಿಗೆ ರೈತರು ಬೆಳೆಯೋಕ್ಕಿಲ್ಲ ಅಂದ್ರೆ ನಮಗೆ ತಿನ್ನಕ್ಕೇನಿದೆ? ಆ ಥರ ಹೇಳಿ ಫಸ್ಟು ಅವರು ಮುಖ್ಯಮಂತ್ರಿನ ಕೆಳಗಿಳಿಸಿ ಫಸ್ಟು ಆ ಬಿಡದಿ ಶೇಪನ್ನ ನಿಲ್ಸಕ್ಕೆ ಹೇಳಿ. ಅದೇ ನಮ್ಮ ಆಗ್ರಹ ಅಷ್ಟೇ ಮೇಡಮ್. ಅಲ್ಲೂ ಇದಾವೆ, ಅಲ್ಲಿ ಗೌರ್ಮೆಂಟ್ ಜಾಗಗಳು ಬೇರೆ ಇದೆ, ಅಲ್ಲಿ ಮಾಡ್ಲಿ. ಯಾಕೆಂದ್ರೆ ಕನಕಪುರ ಅವ್ರ ಜಾಗ, ಅದು ಅವ್ರು ಮಾಡಕ್ ಹೋಗ್ತಾ ಇಲ್ಲ. ಬಿಡದಿ ಅವ್ರದಲ್ಲ, ಅದಕ್ಕೋಸ್ಕರ ಮಾಡಕ್ ಬರ್ತಾ ಇರೋದು. ಕನಕಪುರದಲ್ಲಿ ಮಾಡ್ಲಿ, ಅವ್ರಿಗೆ ದಂಗೆ ಎದ್ದು ಅವ್ರ ಇಳಿಸ್ಬಿಡ್ತಾರೆ. ಅವ್ರು ಇರೋದೇ ಇಲ್ಲ ಅಲ್ಲಿ. ನೆಕ್ಸ್ಟ್ ಮಿನಿಸ್ಟ್ರು ಆಗಲ್ಲ, ಒಂದು ಇದು ಆಗಲ್ಲ, MLA ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬಿಡದಿಗೆ ಆಯ್ಕೊಂಡು ಮಾಡ್ಕೊಂಡಿದ್ದಾರೆ ಅವರು. ಚುನಾವಣೆ
ಟೈಮಲ್ಲಿ ರೈತರು ಬೇಕಿತ್ತು vote ಹಾಕೋದಕ್ಕೆ. ಈಗ ಯಾಕೆ ರೈತರಿಗೆ ಹೊಟ್ಟೆಗೆ ಮಣ್ಣು ಅದೇ ಅದಕ್ಕೋಸ್ಕರ ಇವ್ರನ್ನ ಕರ್ನಾಟಕ ನಾಶ ಆಗಕ್ಕೆ ಇದು ಕಾರಣ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ ಮೇಡಮ್. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇರುವಂತಹ ರಾಜ್ಯದಲ್ಲಿ, ಜೊತೆಗೆ ಪ್ರತಿಭಟನೆ ಕೂಡ ಬಿಜೆಪಿ ನೇತೃತ್ವದಲ್ಲಿ ಮಾಡ್ತಾ ಇರುವಂತದ್ದು. ಸರ್ಕಾರದ ನಿರ್ಧಾರ ನಿಮ್ಮ ಅನಿಸಿಕೆ? ಈ ಸರ್ಕಾರ ಈಗ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಬಿದ್ದೈತಿ, ರೈತರ ತೊಂದರೆ ಒಳಗಿದಾರು, ಅದರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಇವರಿಗೆ ರೈತರ ಭೂಮಿಯನ್ನು ವಶಪಡಿಸಬೇಕು ಅನ್ನುವಂಥ ಹೆಚ್ಚಿನ ಕಾಳಜಿ ಅದರಲ್ಲಿ ಮುಖ್ಯಮಂತ್ರಿಗಳು ಭಾಳ ಸ್ಪೆಷಲ್ ಆಗಿ ತಗೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಈ ಸರ್ಕಾರಕ್ಕೆ ರೈತರ ಶಾಪ ತಟ್ಟಲಾರ್ದ ಹೋಗಂಗಿಲ್ಲ. 2028ಕ್ಕೆ ರೈತರು 2028ಕ್ಕೆ ಇವರಿಗೆ ಶಾಪ ಹಾಕಿ ಇಡೀ ಶಾಪ ಹಾಕ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ. ಅದಕ್ಕಾಗಿ ದಯಮಾಡಿ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಕೈ ಬಿಟ್ಟರೆ ಇದನ್ನು ಕೈ ಬಿಟ್ಟರೆ ಚಲೋ, ಕೈ ಬಿಡದಿದ್ರೆ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಬಿಜೆಪಿ ವತಿಯಿಂದ ಪಕ್ಷದ ವತಿಯಿಂದ ಮಾಡ್ತೇವೆ. ಈಗ ಫಲವತ್ತಾದ ಭೂಮಿಯನ್ನು ಟಾರ್ಗೆಟ್ ಮಾಡೋದಕ್ಕೆ ಯಾಕೆ ಕಾರಣ ಅಂತ? ಇವರು ರಿಯಲ್ ಎಸ್ಟೇಟ್ಗೆ ಇಳಿದು ಬಿಟ್ಟಿದ್ದಾರೆ. ಇವರ ಉದ್ದೇಶ ಇದೆ ಇಷ್ಟೇ, ಇದನ್ನ ಮಾಡಿ ಈ ಸ್ಕೀಮ್ನಲ್ಲಿ ದುಡ್ಡು ಬಡಿದು ಅವ್ರ ಕೇಂದ್ರದವ್ರನ್ನ ಸಮರ್ಥನೆ ಮಾಡಕ್ಕೆ ಇದನ್ನ ಈ ಯೋಜನೆಯನ್ನು ಸರ್ಕಾರದವ್ರು ಮಾಡ್ತಾ ಇದ್ದಾರೆ. ದಯಮಾಡಿ ಇದನ್ನ ರೈತರ ಆಸ್ತಿ ಮ್ಯಾಗೆ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ವಿನಂತಿ ಮೂಲಕ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ. ರೈತರು ಉಳಿದ್ರೆ ದೇಶ ಉಳಿತೈತೆ. ರೈತರನ್ನ ಒಕ್ಕಲೆಬ್ಸಿದ್ರೆ ಸರ್ವನಾಶ ಆಗುತ್ತೆ ರಾಷ್ಟ್ರ, ರಾಜ್ಯ ಯಾವುದೇ ಆಗಲಿ. ನಮ್ಮ ಜಮೀನುಗಳನ್ನ ಇವತ್ತು ಬಂಡವಾಳಶಾಹಿಗಳ ಕೈ ಕೊಟ್ಬಿಟ್ರೆ ನಾವು ಮಣ್ಣು ತಿನ್ಬೇಕಾಗತ್ತೆ. ಮಣ್ಣು ಬಂಗಾರನೂ ತಿನ್ನಕ್ಕಾಗಲ್ಲ, ಮಣ್ಣು ತಿನ್ನಕ್ಕಾಗಲ್ಲ ಅಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇವತ್ತು 1,000 ಎಕರೆಗೂ ಹೆಚ್ಚು ಭೂಮಿಯನ್ನ ನಮ್ಮ ರಿಯಲ್ ಎಸ್ಟೇಟ್ ದಂಧೆಗಾಗ್ಲಿ ಅಥವಾ ಬಿಡದಿ ಟೌನ್ಶಿಪ್ಗಾಗ್ಲಿ ಕೊಟ್ರೆ ರೈತರಲ್ಲಿ ಹೋಗ್ಬೇಕು, ಬೆಳೆ ಎಲ್ಲಿ ಬೆಳಿಬೇಕು? ಇವತ್ತು ಸುಂದರವಾದ ನಗರ ಕಾಂಕ್ರೀಟ್ ಕಾಡಾಗಿದೆ. ಇಲ್ಲಿ ಆಹ್ಲಾದಕರ ಜೀವನ ಮಾಡ್ಬೇಕಾದ್ರೆ ಇವತ್ತು ಆಮ್ಲಜನಕ ಇಲ್ಲದೆ ಒದ್ದಾಡ್ತಾ ಇದ್ದೀವಿ. ಮುಂದಿನ ಪರಿಸ್ಥಿತಿನಲ್ಲಿ ವಿಲೇಜ್ಗಳ ಕಡೆ ಬಂದ್ರೆ ಜನಗಳು ಸತ್ತು ಸುಣ್ಣಾಗಿ ಹೋಗ್ತಾರೆ. ಅದಕ್ಕೋಸ್ಕರ ಈ ಬಿಡದಿ ಟೌನ್ಶಿಪ್ ಅನ್ನ ದಯವಿಟ್ಟು ಕೈ ಬಿಟ್ಟು ರೈತರಿಗೆ ಬದುಕು ಕಟ್ಕೊಳ್ಳೋದಕ್ಕೆ, ಜೀವನ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕಂತ ಈ ಮೂಲಕ ಆಗ್ರಹ ವ್ಯಕ್ತಪಡಿಸ್ತೀನಿ. ನನ್ನ ಹೆಸರು ಎಂ ವೆಂಕಟೇಶ್ ಅಂತ ಹೇಳ್ಬಿಟ್ಟು, ಕೃಷ್ಣರಾಜಪುರ ಮತ್ತು ಕೋಲಾರ ಜಿಲ್ಲೆ ರೈತ. ಒಂದು ನಿಮಿಷ, ಈಗ ಅಲ್ಲಿ ರೈತರಿಗೆ ಕೋಟಿ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ, ಕುಳಿತು ತಿನ್ನೋವನಿಗೆ ಕುಡಿಕೆ ಹಣ ಸಾಲದು. ನಾವು ಬೆಳೆ ಬೆಳೆದ್ರೆ ಬರ್ತೈತಮ್ಮ, ದುಡ್ಡು ಖರ್ಚು ಮಾಡ್ಬೋದೇ ವಿನಃ ದುಡಿಯೋ ಶಕ್ತಿ ನಮಗ್ ಗೊತ್ತಿಲ್ಲ. ಒಂದು ಬೀಜ ಹಾಕರೆ 100 ಬೀಜ ಬರುತ್ತೆ ಅನ್ನೋವಾಗ 1 ಕೋಟಿ ರೂಪಾಯಿ ಹಾಕರೆ 100 ಕೋಟಿ ಮಾಡೋದಕ್ಕೆ ನಮ್ಗೆ ಐಡಿಯಾ ಇಲ್ವಲ್ಲ. ರೈತ ಭೂಮಿ ನಂಬ್ತಾನೆ, ನಾವು ದುಡ್ಡು ನಂಬಕ್ಕಾಗಲ್ಲಮ್ಮ. ಇವತ್ತೊಂದು ದಿವಸ ರೈತನಿಗೆ ಇರೋ ನಿಯತ್ತು ಯಾರಿಗೂ ಇಲ್ಲ. ಅವನ್ ಮಳೆ ಬೆಳೆ ಎಲ್ಲಾ ನೋಡಿದಾನೆ, ಅವನು ಬಿಸಿಲು ನೋಡಿದಾನೆ, ಚಳಿ ನೋಡಿದಾನೆ, ಮಳೆ ನೋಡಿದಾನೆ. ಹಣವಂತರು AC ರೂಮ್ ಬಿಟ್ರೆ ಇನ್ನೇನು ನೋಡಿಲ್ಲ. ಉದ್ಯೋಗ ಅವಕಾಶ ನಂದು 4 ಎಕರೆ ಜಮೀನ್ ಇತ್ತಮ್ಮ. ನಾನು ವಾಚ್ಮನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ತಾಯಿ. ನಾನ್ ಮಾರ್ಬಿಟ್ಟು ತಿಂದೆ ಕುಡ್ದೆ ನನ್ನ ಹೆಂಡತಿ ಮಕ್ಕಳಿಗೆ ಒಡೆಯೋಸು ಮಾಡಿಸ್ಕೊಟ್ಟೆ. ಆದ್ರೆ ನಾನು ವಾಚ್ಮನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೇನಲ್ಲಮ್ಮ, ರೈತ ಯೋಧ. ಈಗ ನಾನು ವಾಚ್ಮನ್ ಕೆಲ್ಸಕ್ಕೂ ಯೋಗ್ಯವಲ್ಲಮ್ಮ. 10,000ಕ್ಕೆ ನಾನು ಹೋಗ್ಬೇಕೇನಮ್ಮ? ನಾನು 10 ಜನಕ್ಕೆ ಕೆಲಸ ಕೊಡ್ತಾ ಇರೋ ರೈತ 10,000 ಕೂಲಿಗೆ ಹೋಗ್ಬೇಕಾ ನಾನು? ಹೇಳ್ರಿ, ಪರಿಸ್ಥಿತಿ ಹಂಗಿದೆ. ದಯವಿಟ್ಟು ನಮ್ಮ ರೈತರ ಜಮೀನನ್ನ ಕಸ್ಕೊಳ್ಳದೆ ನಮ್ಮನ್ನ ರೈತರಾಗೆ ಬದುಕೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಈ ಮೂಲಕ ನಾನು ಆಗ್ರಹ ಪಡಿಸೋ ಸರ್ಕಾರಕ್ಕೆ, ನಮ್ಮ ರೈತರನ್ನ ರೈತರಾಗಿ ಬಿಡಿ, ನಮ್ಮನ್ನ ಧನಿಕರು ಮಾಡಬೇಡಿ. ನಮಗ್ ಗೊತ್ತು, ನಾವೇ ಬೇಕಾದ್ರೆ ಸಾಲ ಕೊಡ್ತೀವಿ, ನೀರು ಕೊಡಿ, ಗೊಬ್ಬರ ಕೊಡಿ. ಈಗ ಕಾಂಗ್ರೆಸ್ ಸರ್ಕಾರ ಮಾತ್ರ ಕುಮಾರಸ್ವಾಮಿ ಅವರಿಗೆ ಅಥವಾ ಜೆಡಿಎಸ್ ಮತ್ತು ಬಿಜೆಪಿ ಅವರಿಗೆ ಗೊತ್ತು ಮಾಡಿ ನಾನು ರೈತನ ಮಗನಾಗಿ ನಾನು ಹೇಳ್ಬೋದು, ನನ್ನ ಭೂಮಿ ನನ್ನ ಹಕ್ಕು. ಮ್ಯಾಮ್, ಫಸ್ಟ್ ಆಫ್ ಆಲ್ ಏನಂದ್ರೆ ನಾವು ಬಿಡದಿಯಲ್ಲಿ ಟೌನ್ಶಿಪ್ ಆಗಕ್ ಬಿಡಲ್ಲ. ಬಿಕಾಸ್ ಅದು ಇಲ್ಲಿಗಲ್, ಅದಕ್ಕೆ ಯಾಕಂದ್ರೆ ಅದು ರೈತರ ಹಕ್ಕದು. ಅದಕ್ಕೆ ನಾವು ಅದು ಮಾಡಕ್ ಬಿಡಕ್ಕಾಗಲ್ಲ. ಅವರು ಜಬರ್ದಸ್ತಿ ಮಾಡಿದ್ರಂದ್ರೆ ನಾವು ಅದಕ್ಕೆ ಹೋರಾಟ ಮಾಡ್ಲೇಬೇಕು. ನಾವ್ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಮಾಡಕ್ ಬಿಡಲ್ಲ. ಆಮೇಲೆ ನಾವು ಇದು ಮೇನ್ ಮಾಡ್ತಿರೋದು ಏನಂದ್ರೆ, CM ಆಗ್ಲಿ ನಾವಾಗ್ಲಿ ಯಾರೇ ಆಗ್ಲಿ ಎಲ್ಲ ತಿನ್ನೋದು ಅನ್ನ ಭತ್ತ. ಯಾರು CM ಆಗ್ಲಿ ಯಾರಾಗ್ಲಿ ಅವರು ಸುಶಿ ಬರ್ಗರ್ ಯಾರು ತಿನ್ನಲ್ಲ. ತಿಂತಿರೋ ಅನ್ನಕ್ಕೆ ಬೆಲೆ ಕೊಡ್ಬೇಕು ನಾವು, ಅಲ್ವಾ? ಸೊ ಅದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ರೈತರು ಎಲ್ಲಿರ್ತಾರೆ, ಬಿಜೆಪಿ ಪಾರ್ಟಿ ಅಲ್ಲಿ ಇರುತ್ತೆ. ಕೊನೆಯಾಗಿ ಒಂದ್ ಮಾತು, ರೈತರು ವಿರೋಧ ಇರೋ ಪಾರ್ಟಿಗೆ ಧಿಕ್ಕಾರ.